ಹಸು ಎಮ್ಮೆಗಳಿಗೆ ಗಂಟು ರೋಗ ಬರದಂತೆ ತಡೆಗಟ್ಟಲು ಲಸಿಕೆ ಹಾಕಿಸಿ. ಲಿಂಗಪಟ್ಟಣ ಗ್ರಾಮದಲ್ಲಿ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ಕರೆ. ನೀವು ಸಾಕಿರುವ ಹಸು ಮತ್ತು ಎಮ್ಮೆಗಳಿಗೆ ತೈಲೇರಿಯಾ ಗಂಟು ರೋಗ ಬರದಂತೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಿಸುವುದರ ಮುಖಾಂತರ ರೋಗವನ್ನು ತಡೆಗಟ್ಟಿ ಎಂದು ಮನ್ಮೂಲ್ ನಿರ್ದೇಶಕರಾದ ಕೃಷ್ಣೇಗೌಡ ತಿಳಿಸಿದ್ದಾರೆ. ಲಿಂಗಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಹಸುಗಳಿಗೆ ಹಾಗೂ ಎಮ್ಮೆಗಳಿಗೆ ತೈಲೇರಿಯಾ ಚುಚ್ಚುಮದ್ದು ಹಾಕುವ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ನಿಮ್ಮ ಸಾಕು ಪ್ರಾಣಿಗಳನ್ನು ಜೋಪಾನವಾಗಿ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ನಮ್ಮ ಜೀವನೋಪಾಯಕ್ಕಾಗಿ ಅವುಗಳಿಗೆ ಯಾವುದೇ ರೋಗ ರುಜಿನಗಳು ಹರಡದಂತೆ ಸೂಕ್ತ ಸಮಯಕ್ಕೆ ಸರಿಯಾಗಿ ಪಶು ವೈದ್ಯರುಗಳ ಬಳಿ ತಪಾಸಣೆ ನಡೆಸಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರನ್ನು ಸಂಘದ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ತೇಜಸ್ವಿನಿ ಎಸ್ಆರ್, ಡಾಕ್ಟರ್ ಸದಾಶಿವ, ಡಾಕ್ಟರ್ ಜಯಂತ್, ಡಾಕ್ಟರ್ ಯೋಗೇಶ್, ರವೀಶ್, ದಿವ್ಯಶ್ರೀ, ಶೋಭಿತ್, ರಶ್ಮಿ, ಲಿಂಗಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶಿವರಾಮು, ಉಪಾಧ್ಯಕ್ಷ ಪದ್ಮಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣೇಗೌಡ ಸೇರಿದಂತೆ ಸಂಘದ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. ವಿಶೇಷ ವರದಿ ಎನ್ ಪ್ರಸಾದ್, ಅಲಗೂರು. ಇವತ್ತು ಲಿಂಗಪಟ್ಟಣ UPPS ಸಂಘದಲ್ಲಿ ಇವತ್ತು ಉದ್ಘಾಟನೆ ಮಾಡಿ ತೈಲೇರಿಯಾ ವ್ಯಾಕ್ಸಿನ್ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಇದು ತಾಲೂಕಾದ್ಯಂತ ಎಲ್ಲ ಹಸುಗಳಿಗೆ ವ್ಯಾಕ್ಸಿನ್ ಕಾರ್ಯಕ್ರಮನ ಪ್ರಾರಂಭಿಸಿದ್ವಿ. ನಮ್ಮ ಡಾಕ್ಟ್ರುಗಳು ಎಲ್ಲ ತಾಲೂಕಿನ ಹಸುಗಳಿಗೆ ಸೌಲಭ್ಯವನ್ನು ಕೊಡ್ತಾರೆ. ಮತ್ತು ನಮ್ಮ ಉತ್ಪಾದಕರು ಸದುಪಯೋಗನ ಪಡ್ಕೋಬೇಕು ಅಂತೇಳಿ ಮನವಿ ಮಾಡ್ತಿದ್ವಿ. ತಾಲೂಕಿನ ಗಂಟು ರೋಗ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿಲ್ಲ. ಗಂಟು ರೋಗ ಏನು ಬರ್ತಾಯಿದೆ ತೈಲೇರಿಯಾ ವ್ಯಾಕ್ಸಿನ್ ಇದನ್ನು ಸ್ವಲ್ಪ ಪಡ್ಕೊಳ್ಳೇಬೇಕು. ಅಂದರೆ ಇದು 50% ದರದಲ್ಲಿ ಇರ್ತದೆ. ಇದು 50% ದರದಲ್ಲಿ ತಾವು ಪಡ್ಕೋಬೇಕು. ತಾವು 84 ರೂಪಾಯಿ ಬರ್ಸ್ಬೇಕಾಗ್ತದೆ. ನೀವು ಬೇಕಾದ್ರೆ ನೀವು ಹಾಲು ಹಾಕ್ತೀವಿ, ನೀವು ಸೆಕ್ರೆಟರಿ ಹತ್ರ ಇಡಿಸ್ಬೋದು. ಅದಕ್ಕೆ ನಾನು ಈಗಲೇ ಅಮೌಂಟ್ ಕೊಡಬೇಕು ಅಂತ ದಯವಿಟ್ಟು ಈ ಸೌಲಭ್ಯದಲ್ಲಿ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬೆಂಗಳೂರು ಭಾಗದ ಲಿಂಗಪಟ್ಟಣ UPPS ಸೊಸೈಟಿಯನ್ನು ಉದ್ಘಾಟನೆ ಪ್ರಾರಂಭಿಸಿದ್ದೀವಿ. ಇಡೀ ತಾಲೂಕಾದ್ಯಂತ ಕಾರ್ಯಕ್ರಮ ನಡೀತದೆ. ಸೌಲಭ್ಯ ಎಲ್ಲ ಉತ್ಪಾದಕರು ಪಡ್ಕೋಬೇಕು ಅಂತೇಳಿ ನಾನು ಕೃಷ್ಣೇಗೌಡ ಮುಂದೆ ತಮ್ಮಲ್ಲಿ ಮನವಿ ಮಾಡ್ತೀನಿ. ಪ್ರಥಮ ಬಾರಿಗೆ ತಾನೇ ಲಿಂಗಪಟ್ಟಣದಲ್ಲಿ ಚಾಲನೆ ನೀಡಿದೆ. ಇವತ್ತೇ ಚಾಲನೆ ಮಾಡಿದ್ದಾರೆ.